ಹಾಯ್, ವೆಲ್ಕಮ್ ಟು ಸೌಮ್ಯ ಅಡಿಗೆ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇವತ್ತು. ಎಣ್ಣೆ 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋದು. ಎಣ್ಣೆ ಕಾಯಲಿಕ್ಕೆ ಬಿಡೋದು. ಇವಾಗ ಎಣ್ಣೆ ಹಾಕೊಂಡಿದ್ದೀವಿ 5ರಿಂದ 6 ಟೇಬಲ್ ಸ್ಪೂನು. ಅದಕ್ಕೆ ಇವಾಗ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಇಷ್ಟನ್ನ ಹಾಕೊಳ್ಳೋಣ. ನೆಕ್ಸ್ಟು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ದಪ್ಪದಾದರೆ 3, ಸಣ್ಣದಾದರೆ 4 ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಗೋಲ್ಡ್ ಕಲರ್ ಆಗೋವಾಗ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಆಗ್ತಾಯಿದೆ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲಿ ರುಬ್ಬಿಟ್ಕೊಂಡಿರೋಂತಹ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಅದನ್ನು ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವಾಗ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೈತಂತ ಯಾವ ಥರ ಗೊತ್ತಾಗೋದಂದರೆ, ಇದು ಫ್ರೈ ಆದಮೇಲೆ ಎಣ್ಣೆ ಮೇಲೆ ಬಂದ್ಬಿಡುತ್ತೆ. ಆವಾಗ ಗೊತ್ತಾಗುತ್ತೆ ಇದು ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ. ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು. ಇವಾಗ ಎಣ್ಣೆ ಮೇಲೆ ಬರ್ತಾಯಿದೆ ಅಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನೆಕ್ಸ್ಟು 3ರಿಂದ 4 ಟೊಮೊಟೊ ಕುಯ್ಕೊಂಡಿರ್ತೀನಿ. ಸಣ್ಣದಕ್ಕೆ ಉದ್ದಕ್ಕೆ ಹಚ್ಕೊಂಡಿರ್ಬೇಕು. ಅದಕ್ಕೆ ಟೊಮೊಟೊ ಆ್ಯಡ್ ಮಾಡಿದ್ದೀವಿ. ಅದು ಟೊಮೊಟೊ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಟೊಮೊಟೊನೂ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಟೊಮೊಟೊ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡೋಣ. ಫ್ರೈ ಮಾಡ್ತಾ ಹೋಗಬೇಕು. ಅದು ತಳ ಹಿಡಿಬಾರ್ದು. ತಳ ಹಿಡಿದ್ರೆ ಬಿರಿಯಾನಿ ಟೇಸ್ಟ್ ಹೋಗ್ಬಿಡ್ತೈತೆ. ತಳ ಹಿಡಿದಂತೆ ನೋಡ್ಕೋಬೇಕು. ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಟೊಮೊಟೊನೂ ಫ್ರೈ ಆಗಿದೆ. ಈಗ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಂಡಿರೋಂತಹ ಚಿಕನ್. ಈಗ ಚಿಕನು ಮಸಾಲೆಗೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಬರ್ತಾಯಿದೆ ಚಿಕನ್ ಬಿರಿಯಾನಿ. ಇದಕ್ಕಿವಾಗ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಪುಡಿ ಇಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕಿವಾಗ ಚಿಕನ್ ಮಸಾಲ, ಬಿರಿಯಾನಿ ಪೌಡ್ರು ಸ್ವಲ್ಪ, ಚಿಲ್ಲಿ ಪೌಡ್ರು ಸ್ವಲ್ಪ, ಅರಿಶಿನ ಪುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನಿವಾಗ ಇದು ಮಸಾಲೆ ಸ್ವಲ್ಪ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಒಂದು 50 ml ಅಷ್ಟು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಸ್ಪೆಷಲಾಗಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಹೇಳ್ಬೇಕನ್ಸಿದ್ರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಾನು ಮಾಡಿರೋ ಬಿರಿಯಾನಿ ನಿಮಗಿಷ್ಟ ಆಗಿದೆ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ನೂ ಹೊಸ ವೀಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಅದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಒಂದು 10 ನಿಮಿಷ ಚಿಕನ್ನ ಫ್ರೈ ಆಗೋದಕ್ಕೆ ಕ್ಲೋಸ್ ಮಾಡಿಬಿಟ್ಬಿಡ್ಬೇಕು. ಒಂದು 10-15 ನಿಮಿಷ ಇಟ್ಬಿಡಬೇಕು. ಚಿಕನ್ ಸ್ವಲ್ಪ ಫ್ರೈ ಆಗಬೇಕು, ಮಸಾಲೆ ಎಲ್ಲ ಹಿಡಿಬೇಕು, ಸಾಲ್ಟು ಮಸಾಲೆ ಖಾರ ಎಲ್ಲ ಹಿಡಿಯೋಕ್ಕಂತ ಒಂದು 10 ನಿಮಿಷ ಬಿಟ್ಬಿಡಬೇಕು ಮುಚ್ಚಿಟ್ಟು.
ಇವಾಗ 10 ನಿಮಿಷ ಚಿಕನ್ನ ಫ್ರೈ ಮಾಡೋಕ್ಕೆ ಬಿಟ್ಟಿದೆ. ಅದು ಚಿಕನ್ ಸ್ವಲ್ಪ ಹಾಫು ಇಲ್ಲೇ ಮಿಕ್ಸಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಸಾಲ್ಟ್ ಏನಾದರೂ ಇದ್ದರೆ ನೋಡ್ಕೊಳ್ಬೇಕು. ಇದ್ರ ಪ್ರಕಾರ ಅಳತೆಗೆ ಲೋಟ ಅಕ್ಕಿ ತಗೊಂಡಿದ್ದೀನಿ, 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ರೂ ಆಗುತ್ತೆ ನೀರು. 2 ಲೋಟ ಅಕ್ಕಿ ತಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ಇದರಲ್ಲಿ 4 ಲೋಟ ನೀರು ಹಾಕಿದ್ದೀನಿ. 4 ಲೋಟ ನೀರು ಹಾಕ್ಬಿಟ್ಟು ನೀರು ಕುದಿಯೋಕ್ಕೆ ಚೆನ್ನಾಗಿ ಬಿಡಬೇಕು. ಇವಾಗ ಅಕ್ಕಿ ನೆನೆಸಿ ಒಂದು 1/4 ಗಂಟೆ 10 ನಿಮಿಷ ಮುಂಚೆನೇ ನೆನೆಸಿ ಇಟ್ಕೊಂಡಿರೋಂಥ ಅಕ್ಕಿ ಇದು. 2 ಲೋಟ ಅಕ್ಕಿನ ಹಾಕ್ತಾಯಿದ್ದೀನಿ. ಇವಾಗ ಅಕ್ಕಿ ಹಾಕಿದ್ದಾಗಿದೆ. ಈಗ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಬಿಡಬೇಕು. ಆವಾಗವಾಗ ನೋಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡ್ತೈತೆ. ಅಕ್ಕಿ ಹಾಕ್ಬಿಟ್ಟು ಬೇಯ್ತಾ ಇರಬೇಕಂದ್ರೆ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡ್ತೈತೆ. ತಳ ಹಿಡಿದ್ರೆ ಅದು ಮಾಡಿರೋ ಅಂಥ ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತೆ, ನೀಟ್ ಟೇಸ್ಟ್ ಬರಲ್ಲ. ಮತ್ತು ಕಡಿಮೆ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡ್ತಾ ಇರ್ಬೇಕಂಗೆ. ಮತ್ತು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ನೋಡ್ಕೊತಾ ಇರಬೇಕು. ಇದಕ್ಕೆ ಸ್ವಲ್ಪ ಇವಾಗ ನಿಂಬೆಹಣ್ಣು ಆ್ಯಡ್ ಮಾಡ್ಕೊತೀವಿ. ನಿಂಬೆಹಣ್ಣು ಆ್ಯಡ್ ಮಾಡೋದು ಏನಕ್ಕಂದರೆ ಕೆಲವ್ರಿಗೆ ಚಿಕನ್ ಹೀಟ್ ಆಗುತ್ತೆ, ಆವಾಗ ಹೀಟ್ ಆಗೋಲ್ಲ. ಮತ್ತು ಅನ್ನ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಅಗಲು ಥರ ಇರುತ್ತೆ. ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ಅದು ನಿಂಬೆಹಣ್ಣು ಹಾಕ್ಬಿಟ್ಟು ಅದನ್ನು ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ 3/4 ಭಾಗ ರೆಡಿಯಾಗಿದೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಟು ದಮ್ ಕಟ್ಟಿಬಿಡಬೇಕು. ಒಂದು 10 ನಿಮಿಷ ಓಪನ್ ಮಾಡಬಾರ್ದು. ಇವಾಗ 90% ಆಗಿದೆ. ಇನ್ನು 10% ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ದಮ್ ಕಟ್ಬಿಟ್ಟು ಬಿಟ್ಬಿಡ್ಬೇಕು. ಓಪನ್ನೇ ಮಾಡಬಾರ್ದು. ಓಪನ್ ಮಾಡಿದ್ರೆ ಚೆನ್ನಾಗಿರಲ್ಲ. 10 ನಿಮಿಷ ಓಪನ್ ಮಾಡಬಾರ್ದು. ಇಲ್ಲಾಂದರೆ ಇದು ಪ್ಲೇಟ್ ಮೇಲೆ ಏನಾದರೂ ವೆಯ್ಟ್ ಇಕ್ಕಿ ದಮ್ ಕಟ್ಟಬೇಕು. ಇಲ್ಲಾಂದ್ರೆ ಹಂಗೆ ಇಟ್ಟರೂ ನಡೀತೈತೆ, ಏನು ಪ್ರಾಬ್ಲಮ್ ಇಲ್ಲ. ಮಿಕ್ಸ್ ಮಾಡಬೇಕು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಾದಮೇಲೆ 10 ನಿಮಿಷ ದಮ್ ಕಟ್ಬಿಟ್ಬಿಡ್ಬೇಕು. ಫೈನಲಿ ಸೂಪರ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋದಾದರೆ ಟೇಸ್ಟ್ ಮಾಡೋಣ. ಇವಾಗ ಫೈನಲಿ ಬಿರಿಯಾನಿ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.